ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವ
ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ 5 ಅಂತಸ್ತಿನ ಕಟ್ಟಡ ಏನು ವಾಲಿದ ಪ್ರಕರಣ ಇತ್ತು. ಇದೀಗ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಮೊನ್ನೆ ಈ ಒಂದು 5 ಅಂತಸ್ತಿನ ಕಟ್ಟಡ ವಾಲಿತ್ತು. ಇದು ಕೋರಮಂಗಲದ ವೆಂಕಟಾಪುರದಲ್ಲಿ ಆಗಿರುವಂತಹ ಘಟನೆ. ನೀವು ನೋಡಬಹುದು ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಬಿಲ್ಡಿಂಗ್ ಅನ್ನ ಇದೀಗ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಕೇವಲ 850 ಚದರ ಅಡಿಯಲ್ಲಿ ಸುಮಾರು 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಲಾಗಿತ್ತು. ಇದನ್ನ ಪಿಜಿ ಮಾಡುವಂತಹ ಆಲೋಚನೆ ಕೂಡ ಇತ್ತು. ಅಕ್ಟೋಬರ್ 1ನೇ ತಾರೀಕು ಇದರ ಗೃಹ ಪ್ರವೇಶವನ್ನ ಮಾಡಿ ಪಿಜಿ ನಡೆಸಬೇಕು ಅಂತ ಹೇಳಿ ಮಾಲೀಕರು ತೀರ್ಮಾನವನ್ನ ಮಾಡಿದ್ರು. ಅದೇ ಅನಧಿಕೃತ ಬಿಲ್ಡಿಂಗ್ ನಲ್ಲಿ 2 ದಿನಗಳ ಹಿಂದಷ್ಟೇ ಕ್ರ್ಯಾಕ್ ಬಿಟ್ಟಿರುವಂತದ್ದು. ಹೀಗಾಗಿ ಅದು ಒಂದ್ ಕಡೆ ವಾಲ್ ಇದೆ, ಅದನ್ನ ತೆರವು ಮಾಡೋದಕ್ಕೆ GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈಗ ಈ ಒಂದು ಭಾಗದಲ್ಲಿ JCB ಅನ್ನ ತಂದು ಅದನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.